ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಲಂಡನ್ನಲ್ಲಿ ಮೋದಿ ರಾಜೀನಾಮೆ ಎಂಬ ಬೇಡಿಕೆ ಕೇಳಿಬಂದಿದೆ. ಇದರಿಂದ ಬಿಜೆಪಿ ಪತನ ಆರಂಭವಾಗಿದೆಯಾ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿರುವ ಸುದ್ದಿಯ ಹಿಂದಿನ ನಿಜವಾದ ವಾಸ್ತವ ಏನು? ಬನ್ನಿ ತಿಳಿದುಕೊಳ್ಳೋಣ. ಇತ್ತೀಚೆಗೆ ಭಾರತದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಲಂಡನ್ನಲ್ಲೂ ಕೆಲವರು ಪ್ರತಿಭಟನೆ ನಡೆಸಿದರು. ಅಲ್ಲಿ ಸ್ಟೂಡೆಂಟ್ಸ್ ಡಿಸರ್ವ್ ಜಸ್ಟಿಸ್, ಸ್ಟಾಪ್ ಪೊಲೀಸ್ ಬ್ರುಟಾಲಿಟಿ ಮತ್ತು ಮೋದಿ ರಿಸೈನ್ ಎಂದು ಬರೆದಿರುವ ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶಿಸಲಾಯಿತು. ಈ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆದ ನಂತರ ಭಾರತದಲ್ಲೂ ಈ ವಿಚಾರದ ಬಗ್ಗೆ ದೊಡ್ಡ ಚರ್ಚೆ ಆರಂಭವಾಗಿದೆ. ಹಾಗಾದರೆ ಈ ಪ್ರತಿಭಟನೆ ನಡೆದ ತಕ್ಷಣ ಪ್ರಧಾನಿ ಮೋದಿ ರಾಜೀನಾಮೆ ಕೊಡಬೇಕಾಗ್ತದೆಯಾ? ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಜನ ಇದೇ ಪ್ರಶ್ನೆ ಕೇಳ್ತಿದ್ದಾರೆ. ಆದರೆ ಒಂದು ಪ್ರತಿಭಟನೆ ನಡೆದ ಕಾರಣಕ್ಕೆ ಅಥವಾ ಕೆಲವು ಜನ ರಾಜೀನಾಮೆ ಕೇಳಿದ ಕಾರಣಕ್ಕೆ ಪ್ರಧಾನಿ ರಾಜೀನಾಮೆ ನೀಡಬೇಕೆಂಬ ಯಾವುದೇ ಕಾನೂನು ಅಥವಾ ಸಾಂವಿಧಾನಿಕ ನಿಯಮ ಇಲ್ಲ. ಇಂತಹ ಪ್ರತಿಭಟನೆಗಳು ರಾಜಕೀಯ ಚರ್ಚೆಗೆ ಕಾರಣವಾಗಬಹುದು, ಆದರೆ ಅವುಗಳಿಂದ ಮಾತ್ರ ಸರ್ಕಾರದ ಭವಿಷ್ಯ ನಿರ್ಧಾರವಾಗುವುದಿಲ್ಲ. ಹಾಗಾದರೆ ಬಿಜೆಪಿ ಪತನ ಆರಂಭವಾಗಿದೆ ಎಂದು ಹೇಳ್ಬೋದಾ? ಈ ಘಟನೆ ನೋಡಿದ ನಂತರ ಕೆಲವರು ಹಾಗೆ ಹೇಳ್ತಿದ್ದಾರೆ. ಆದರೆ ಒಂದು ಪ್ರತಿಭಟನೆ, ಕೆಲವು ವೈರಲ್ ಪೋಸ್ಟ್ಗಳು ಅಥವಾ ಸಾಮಾಜಿಕ ಜಾಲತಾಣದ ಚರ್ಚೆಗಳ ಆಧಾರದ ಮೇಲೆ ಯಾವುದೇ ರಾಜಕೀಯ ಪಕ್ಷದ ಭವಿಷ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಅದರ ಉತ್ತರವನ್ನು ಕೊಡುವುದು ಚುನಾವಣೆ ಮತ್ತು ಜನರ ತೀರ್ಮಾನ. ಈ ಪ್ರತಿಭಟನೆಯಲ್ಲಿ ಗ್ರೇಟಾ ಥನ್ಬರ್ಗ್ ಯಾಕೆ ಸುದ್ದಿಯಲ್ಲಿದ್ದಾರೆ? ಈ ಪ್ರತಿಭಟನೆಗೆ ಬೆಂಬಲ ಸೂಚಿಸಿ ಗ್ರೇಟಾ ಥನ್ಬರ್ಗ್ ಕಾಣಿಸಿಕೊಂಡ ಫೋಟೋಗಳು ವೈರಲ್ ಆದ ಕಾರಣ ಈ ವಿಚಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಗಮನ ಸಿಕ್ಕಿದೆ. ಆದರೆ ಈಗ ಎಲ್ಲರೂ FCRA ಬಗ್ಗೆ ಯಾಕೆ ಮಾತನಾಡ್ತಿದ್ದಾರೆ? ಮೊದಲು FCRA ಅಂದ್ರೇನು ಅನ್ನೋದನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್. ಸರಳವಾಗಿ ಹೇಳುವುದಾದರೆ, ವಿದೇಶದಿಂದ ಭಾರತದಲ್ಲಿರುವ NGO, ಟ್ರಸ್ಟ್ ಅಥವಾ ಸಂಘಟನೆಗಳಿಗೆ ಬರುವ ಹಣವನ್ನು ನಿಯಂತ್ರಿಸುವ ಕಾನೂನು. ಈ ಕಾನೂನಿನ ಉದ್ದೇಶ ವಿದೇಶಿ ಹಣದ ಮೂಲಕ ಭಾರತದ ರಾಜಕೀಯ, ಚುನಾವಣೆ, ರಾಷ್ಟ್ರೀಯ ಭದ್ರತೆ ಅಥವಾ ಸಾರ್ವಜನಿಕ ನೀತಿಗಳ ಮೇಲೆ ಅಕ್ರಮ ಪ್ರಭಾವ ಬೀರುವುದನ್ನು ತಡೆಯುವುದು. ಹಾಗಾದರೆ ಲಂಡನ್ನಲ್ಲಿ ಪ್ರತಿಭಟನೆ ಮಾಡಿದವರು FCRA ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳ್ಬೋದಾ? ಅದನ್ನು ಈಗಲೇ ಹೇಳಲು ಸಾಧ್ಯವಿಲ್ಲ. ಯಾರಾದರೂ FCRA ಉಲ್ಲಂಘನೆ ಮಾಡಿದ್ದಾರೆ ಎಂದು ಹೇಳಬೇಕಾದ್ರೆ ಅಧಿಕೃತ ತನಿಖೆ, ದಾಖಲೆಗಳು ಮತ್ತು ಸಾಕ್ಷ್ಯಗಳು ಇರಬೇಕು. ಕೇವಲ ವಿದೇಶದಲ್ಲಿ ಪ್ರತಿಭಟನೆ ನಡೆದ ಕಾರಣಕ್ಕೆ ಮಾತ್ರ FCRA ಉಲ್ಲಂಘನೆ ಆಯಿತು ಎಂದು ಹೇಳುವುದು ಸರಿಯಲ್ಲ. ಹಾಗಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ FCRA ಬಗ್ಗೆ ಇಷ್ಟು ಚರ್ಚೆ ಯಾಕೆ ನಡೆಯುತ್ತಿದೆ? ಅದಕ್ಕೆ ಕಾರಣ, ಕೆಲವು ಜನ ಒಂದು ವಾದ ಮಾಡುತ್ತಿದ್ದಾರೆ. ಅವರ ಅಭಿಪ್ರಾಯದ ಪ್ರಕಾರ ವಿದೇಶಿ ನಿಧಿಯ ಮೇಲೆ ಅವಲಂಬಿತವಾಗಿರುವ ಕೆಲವು ಸಂಘಟನೆಗಳ ಚಟುವಟಿಕೆಗಳ ಮೇಲೆ FCRA ಕಾನೂನು ಪರಿಣಾಮ ಬೀರಬಹುದು. ಇನ್ನೊಂದು ಕಡೆ ಹಲವಾರು ಪ್ರತಿಭಟನೆಗಳು ದೇಶೀಯ ಕಾರಣಗಳಿಂದಲೂ ನಡೆಯುತ್ತವೆ ಎಂದು ಹೇಳುತ್ತಿದ್ದಾರೆ. ಹೀಗಾಗಿ FCRA ಇನ್ನಷ್ಟು ಕಟ್ಟುನಿಟ್ಟಾದರೆ 80% ಪ್ರತಿಭಟನೆಗಳು ನಿಲ್ಲುತ್ತವೆ ಎನ್ನುವ ಹೇಳಿಕೆಯನ್ನು ಸತ್ಯ ಎಂದು ಹೇಳಲು ಯಾವುದೇ ಅಧಿಕೃತ ಅಂಕಿಅಂಶ ಅಥವಾ ದೃಢಪಟ್ಟ ಸಾಕ್ಷ್ಯ ಇಲ್ಲ. ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಒಂದು ಅಭಿಪ್ರಾಯ ಮಾತ್ರ. ಹಾಗಾದರೆ ಈ ಇಡೀ ಘಟನೆಯ ವಾಸ್ತವ ಏನು? ಲಂಡನ್ನಲ್ಲಿ ಪ್ರತಿಭಟನೆ ನಡೆದಿರುವುದು ಸತ್ಯ. ಆ ಪ್ರತಿಭಟನೆಯ ಫೋಟೋಗಳು ಮತ್ತು ವಿಡಿಯೋಗಳು ವೈರಲ್ ಆಗಿರುವುದು ಸತ್ಯ. ಆದರೆ ಅದರಿಂದಲೇ ಸರ್ಕಾರ ಬೀಳುತ್ತದೆ, ಪ್ರಧಾನಿ ರಾಜೀನಾಮೆ ಕೊಡುತ್ತಾರೆ ಅಥವಾ FCRA ಉಲ್ಲಂಘನೆ ಆಗಿದೆ ಎಂದು ಹೇಳುವುದು ಸರಿಯಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಪ್ರತಿಯೊಂದು ಮಾಹಿತಿಯನ್ನು ನಂಬುವ ಮೊದಲು ಅಧಿಕೃತ ಮಾಹಿತಿ ಮತ್ತು ವಿಶ್ವಾಸಾರ್ಹ ಮೂಲಗಳನ್ನು ಪರಿಶೀಲಿಸುವುದು ಮುಖ್ಯ. FCRA ಕಾನೂನು ನಿಜವಾಗಿ ಹೇಗೆ ಕೆಲಸ ಮಾಡುತ್ತದೆ? ಯಾರು ವಿದೇಶಿ ನಿಧಿ ಪಡೆಯಬಹುದು? ಯಾರು ಪಡೆಯಲು ಸಾಧ್ಯವಿಲ್ಲ? ಯಾವ ಸಂದರ್ಭಗಳಲ್ಲಿ FCRA ನೋಂದಣಿ ರದ್ದಾಗುತ್ತದೆ? ಕಳೆದ ಕೆಲವು ವರ್ಷಗಳಲ್ಲಿ ಎಷ್ಟು ಸಂಸ್ಥೆಗಳ FCRA ಪರವಾನಗಿ ರದ್ದಾಗಿದೆ? ಈ ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ವಿವರವಾದ ವಿಡಿಯೋ ಬೇಕಾದರೆ ಕಾಮೆಂಟ್ನಲ್ಲಿ FCRA ಎಂದು ಬರೆಯಿರಿ. ಇಂತಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.